ನಮಗೆ ಯಾರಿಂದಾರದು ಪ್ರಜೋರ ಬರೋದಾಗ್ಲಿ, ನೀನೇ ಏನ್ ದೊಡ್ಡ ಸುಪ್ರೀಮೇನು, ಅದು ಕೋರ್ಟ್ ಐತೆ, ನಾವು MP ಗಳಿದೀವಿ, ನಮ್ ಡಾನ್ ಇದಾವ ಅಂತವ್ರು ಯಾರಾದ್ರೂ ಇದ್ರೆ ಈ ನನ್ನ ನಂಬರ್ ನೋಟ್ ಮಾಡ್ಕೊಂಡು ಕಲೆಕ್ಟ್ ಮಾಡಿ ಸರ್, ನಾನ್ ಮಾತಾಡ್ತೀನಿ. ನಿಮಗೆ ಯಾರಾದ್ರೂ ಪರಿಣಾಮ ಬೀರದ್ರೆ, ನಿಮ್ಮ ಮೆಂಟಾಲಿಟಿ ಮೇಲೆ, ನಿಮ್ಮ ಒಂದು ಸಾಮರ್ಥ್ಯದ ಮೇಲೆ ಏನಾದ್ರೂ ಕುಂದುಕೊರತೆ ಬರೋಂಗಿದ್ರೆ ಸರ್. ನಮಸ್ತೆ. ನಮಸ್ತೆ. ದಾವಣಗೆರೆಯಿಂದ ಸರ್ ಮಲೇಶ್ನಾಗ್ ಮಾತಾಡ್ತಿರೋದು. ಸರ್ ಹಂಗೆ ಸೋಷಿಯಲ್ ಆಗಿ ಮಾತಾಡೋಣ ಅಂತ ಮಾಡಿದ್ದೆ ಸರ್, ಅಷ್ಟೇ, ಬೇರೆ ಯಾರು ಪರವಾಗಿಲ್ಲ. ಈಗ ಪುರುಷರ ರಕ್ಷಣಾ ವೇದಿಕೆ ಮಾಡಿದ್ದೀರಾ, ತುಂಬಾ ಧನ್ಯವಾದಗಳು ತಮಗೆ. ಸರ್, ಇದೊಂದು ಇಲ್ಲಿ ಏನಾಗಿರುತ್ತೆ ನಮ್ಮ ಸಮಾಜ ಅಂತಂದ್ರೆ, ಈಗ ಟಿವಿ ಧಾರಾವಾಹಿ ಸಿನಿಮಾಗಳಲ್ಲಿ ಏನು ಬರ್ತಾವಲ್ಲ ಇವು ಕಥೆಗಳು, ಈಗ ಆಲ್ಮೋಸ್ಟ್ ಆಗಿರೋ ಹೀರೋಗಳು ಹೀರೋಯಿನ್ಗಳು ಎಲ್ಲ ಅವ್ರದೇ ನಿಜ ಜೀವನದಲ್ಲಿ ಅವ್ರದೇ 108 ತಾಪತ್ರೆ ಮಾಡ್ಕೊಂಡಿರ್ತಾರೆ. ಗಂಡ ಇದ್ರೆ ಹೆಂಡತಿ ಇಲ್ಲ, ಹೆಂಡತಿ ಇದ್ರೆ ಗಂಡ ಇಲ್ಲ ಅಂತವರೆಲ್ಲ ಹೀರೋಯಿನ್ ಆಗಿ ಸಮಾಜನ ಕೆಟ್ಟ ಸಂದೇಶಗಳು ಮಾಡೋದು, ಅದು ಮಾಡೋದು. ಆ ಧಾರಾವಾಹಿಗಳಲ್ಲೆಲ್ಲ ಅತ್ತೆ ತಂದೆ ತಾಯಿಯಿಂದ ಹೆಂಗ್ ತೋರಿಸ್ಬೇಕು ಅನ್ನೋ ಸಂಸ್ಕೃತಿನೇ ಇಲ್ಲದೆ ಇರ್ತಕ್ಕಂಥ ಫಿಲಮು ಧಾರಾವಾಹಿಗಳು ಬರ್ತಾ ಇದಾವೆ. ನಮ್ಮ ಒಂದು ವೇದಿಕೆಯಿಂದ ಅವರಿಗೆ ಸ್ವಲ್ಪ ಯಾವ್ದಾದ್ರು ಒಂದು ಲಿಖಿತವಾಗಿ ಕಳಿಸ್ಕೊಡಿ ಸರ್. ಬಿಡ್ತಿದ್ದೀನಿ, ಬಾಣ ಬಿಡ್ತಾ ಇದ್ದೀನಿ. ಈಗ ತಾನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ರಾಮಬಾಣ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿಡ್ತೀನಿ ಅತಿ ಶೀಘ್ರದಲ್ಲಿ. ಹೌದು ಸರ್, ಯಾಕಂತಂದ್ರೆ ಈಗ ನೋಡಿ, ಎಷ್ಟೋ ತಂದೆ ತಾಯಿಗಳು ಈಗ ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ರೈತರು ಎಲ್ಲೋ ಒಂದು 8% ಉಳ್ಕೊಂಡಿದ್ದಾರೆ. ಯಾರೋ ಒಂದು ಸಿನಿಮಾ ನಾಟಕ ಮಾಡೋದ್ರಿಂದ ಹೀರೋ ಜೊತೆ ಇವರೆಲ್ಲ ಅಭಿಮಾನಿಗಳು, ಅವ್ರಿಗೊಂದು ಸಂದೇಶ ಕಳಿಸ್ಕೊಡಿ ಸರ್. ಒಂದು ತಂದೆ ತಾಯಿಗಳ ಮುದ್ದೆ ಹಾಕೊಳ್ಳಿ, ಹೆಂಡತಿನ ನೋಡ್ಕೊಳ್ಳಿ, ಮಕ್ಕಳನ್ನ ನೋಡ್ಕೊಂಡು ಸಂಸ್ಕೃತಿ ಕಳಿಸ್ಕೊಳ್ಳಿ. ಯಾರೋ ಒಬ್ಬ ಹೀರೋ ಬಂದ ಅಂದ್ರೆ ರೋಡಲ್ಲಿ ಸರ್ಕೊಳ್ಳೋದು, ಆಮೇಲೆ ದಾಂಧಲಿಗಳು ಮಾಡೋದು, ಎಲ್ಲ ಇದೆ ಸರ್. ಜಡ್ಜ್ ಇಲ್ಲ, ಎಷ್ಟೋ ಜಡ್ಜ್ಗಳಿದ್ದಾರೆ, ಕೋರ್ಟ್ಗಳಿದೆ, ರಾಜಕಾರಣಿಗಳಿದೆ. ನಮ್ಮ ಮೀಡಿಯಾದವ್ರು ಎಷ್ಟೇ ಪ್ರಯತ್ನ ಪಡ್ತಿದ್ರು ಕಣ್ಣಿಂದ ಕಂಡ್ರು ಕೂಡ ಯಾರು ಆಕ್ಷನ್ ತಗೊಳ್ಳುವಂತದ್ದು ಯಾರು ಮಾಡ್ತಿಲ್ಲ. ಪ್ರಯತ್ನ ಪಡ್ತಾ ಇದ್ದಾರೆ ಸರ್ ಮೀಡಿಯಾದವರು. ಪಾಪ ಮಹಾತಾಯಿಯವರು, ತಾವುಗಳು ಅಷ್ಟೇ ಸರ್. ಈಗ ಮಾಡಿದಿರಲ್ಲ, ನಿಮ್ಮ ಶ್ರಮಕ್ಕೂ ನಾವು ಒಂದು ಅಭಿನಂದನೆ. ತುಂಬಾ ಖುಷಿ ಅನ್ಸುತ್ತೆ ಇದೊಂದು ವೇದಿಕೆ ಮಾಡ್ಕೊಂಡು ಇದರ ಪರಿಶ್ರಮ. ನೀವು ನಿದ್ದೆ ಹೆಂಗ್ ಮಾಡ್ತೀರಾ, ತಾಳ್ಮೆ ಹೆಂಗ್ ತಗೊಳ್ತಾ ಇದ್ದೀರಾ, ಅದೇ ನಮಗೊಂದು ಆಶ್ಚರ್ಯ. ಮೀಡಿಯಾದವರೆಲ್ಲ ನಿದ್ದೆ ಹಾಗೆ ತರ ಮಾಡ್ತಿದ್ದೀರಾ, ನಮ್ಮನ್ನ ನೋಡಿದ್ರೇನೆ ಇಷ್ಟೊಂದು ಟೆನ್ಷನ್ ಆಗ್ತಿರುತ್ತೆ. ನೀವು ಅದನ್ನ ನಿಭಾಯಿಸಕ್ಕೆ ತರ್ತಾ ತುಂಬಾ ಖುಷಿ ಅನ್ಸುತ್ತೆ. ಇದು ಏನು ಅಹಿತಗಳ ಘಟನೆ ತೋರ್ಸೋದು ನಡೆಯೋದ್ರಿಂದ ಇದೇ ಮೇನ್ ಕಾರಣ ಆಗಿದೆ ಸರ್. ಲಿಫ್ಟಿಗೆ ಹಚ್ಕೊಳ್ಳೋದು, ಪೌಡರ್ ಹಾಕೊಳ್ಳೋದು. ಅವ್ರನ್ನ ಒಂದಿನ ಎಲ್ಲಾ ಹೀರೋಗಳನ್ನ ಒಂದಿನ 24 ಗಂಟೆ ಬಿಸಿಲು ನಿಲ್ಲಿಸ್ರಿ ಸರ್, ಮುಖ ತೋರಿಸಿ. ನಿಜವಾದ ಜೀವನ ಏನನ್ನೋದು ಅವ್ರಿಗೆ ಗೊತ್ತಾಗ್ತದೆ, ಅಭಿಮಾನಿಗಳಿಗೆ. ನೋಡಿ ಎಂತೆಂತ ಅನಾಹುತಗಳು ನಡೆದೋಗಿದೆ ಅಲ್ವಾ. ಬರೇ ದುಡ್ಡು, ಈಗ ದುಡ್ಡಿನ ಹಿಂದೆ ಬಿದ್ದಾರೆ ಸರ್. ದುಡ್ಡು ಮಾಡ್ಬೇಕು, ಏನಾದ್ರೂ ಪರವಾಗಿಲ್ಲ, ಮೈ ಮಾರಾದ್ರೂ ದುಡ್ಡು ಮಾಡೋ ಪರಿಸ್ಥಿತಿ ಆಗಿದೆ ಈಗಿನ ಪ್ರಪಂಚದಲ್ಲಿ. 24 ಗಂಟೆ ಅವೇ ಆಗ್ಬಿಟ್ಟಿದಾವೆಲ್ಲ. ಎಷ್ಟು ಕಚ್ಚಡ ಆಗ್ಬಿಟ್ಟಿದೆ ಅಂದ್ರೆ, ದಯವಿಟ್ಟು ಎಲ್ಲ ಇದೊಂದು ಚೂರು ಸರ್, ನೋಟದಲ್ಲಿ ಏನಾದ್ರೂ ಸಂಸ್ಕೃತಿ ಕಲಿಬೇಕು ಮನ್ಸನಿಗೆ. ಈ ಅತ್ತೆ ಸೊಸೆ ಮದುವೆ ಮಾಡ್ಕೊಂಡ್ ಬರ್ತೀವಿ ಯಾವ್ದೋ ಒಂದ್ ಹೆಂಗಸನ್ನ, ನಾವು ಇನ್ನೊಬ್ರು ನಮ್ಮ ಅಕ್ಕ ತಂಗಿಯರ್ ಅವ್ರ ಇನ್ನೊಬ್ರು ಮನೆಗೆ ಕೊಟ್ಟಿರ್ತೀವಿ. ನಾವು ಕೊಟ್ಟಿರೋ ಅಕ್ಕ ತಂಗಿಯರೆಲ್ಲ ಹಿಂಸೆ ಆದ್ರೂ ನಮಗೇನು ಅನ್ನಲ್ಲ. ಆದ್ರೆ ಬೇರೆ ಕಡೆಯಿಂದ ಮಾಡ್ಕೊಂಡ್ ಬಂದಿರೋ ಹೆಣ್ಮಕ್ಳು ಏನೋ ಒಂದ್ ತರ ಮಾಡ್ಬಿಡ್ತಾರೆ ಸರ್. ಈ ತರ ಅಂದ್ರೆ ನಾಗರಿಕತೆ ಇಲ್ಲ, ಅಷ್ಟು ಗೊತ್ತಾಗ್ತಿಲ್ಲ, ಸಂಸ್ಕೃತಿ ಇಲ್ಲ. ತಂದೆ ತಾಯಿ ಮಕ್ಕಳನ್ನ ಏನ್ ಪಾಠ ಕಲಿಸ್ಬೇಕು, ಮಕ್ಳು ಏನ್ ಕಲಿಬೇಕು, ಏನ್ ಕಲಿತಾ ಇದಾರೆ, ಎಲ್ಲಿ ಹೋಗ್ತಾ ಇದಾರೆ. ಮಗ ಸಂಜೆ ಆದ್ರೆ ಎಲ್ಲ ಭಾರತ ಸೇರ್ಕೊಂತಾರೆ, ಬೆಳಿಗ್ಗೆ ಎದ್ಬಿಟ್ಲೆ ಎಲ್ಲೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ, ಅಷ್ಟೇ. ಇನ್ನೇನ್ ಸರ್ ಜೀವನ, ಇದೇ ತರ ಜೀವನ ಮಾಡ್ತಿದ್ದಾರೆ. ನಾನು ಸೋಷಿಯಲ್ ವರ್ಕ್ ಅಲ್ಲಿ 4 ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೀನಿ ಸರ್, ಎಲ್ಲಾ ಕಡೆ ನೋಡ್ಕೊಂಡ್ ಬಂದಿದ್ದೀನಿ. ಒಂದಿನ ವೇದಿಕೆಗೆ ಏನಾದ್ರು ತಾವು ಎಲ್ಲಾದ್ರೂ ವೇದಿಕೆ ಮಾಡಿದ್ರೆ ಸಪರೇಟ್ ಆಗಿ ನಿಮ್ ಜೊತೆ ಕುಂತು ಒಂದು ಮೀಟಿಂಗ್ ಮಾಡೋಣ ಸರ್. ಕೆಲವು ವಿಚಾರಗಳು, ತುಂಬಾ ವಿಚಾರಗಳಿದೆ, ಸತ್ಯ ಘಟನೆಗಳು, ಮತ್ತೆ ಏನ್ ಅದನ್ನ ತಿದ್ಬೇಕು ಸರ್. ಇನ್ನೊಂದು ಪಾಯಿಂಟ್ ಮುಖ್ಯವಾದ, ಈ ಹಿಂದೆ ಅಂಬೇಡ್ಕರ್ ಏನು ಶಾಸನ ಮಾಡಿದ್ರಲ್ಲ ಸರ್, ಆವಾಗಿನ ನಾಗರಿಕತೆನೇ ಬೇರೆ ಇತ್ತು. ಅದು ಆ ಹಿಂಸೆ ಪಟ್ಕೊಂಡು ಅವ್ರು ಯೋಚನೆ ಮಾಡಿದ್ದಾರೆ. ಆದ್ರೆ ಈಗಿನ ನಾಗರಿಕತೆ ಬೇರೆ ಇದೆ ಸರ್. ಇದು ಈಗಿನ ವಾತಾವರಣ ಬೇರೆ ಚೇಂಜ್ ಮಾಡ್ಬೇಕಾಗುತ್ತೆ. ಕೆಲವು ಕಾನೂನು, ಯಾವ್ದು ಒಂದು ಕಾನೂನು ಸೆಕ್ಷನ್ ಜಾರಿಗೆ ಬರ್ತಾ ಇಲ್ಲ ಸರ್. ತುಂಬಾ ಕಾನೂನು ಇದೆ, ಯಾರು ಪಾಲನೆ ಮಾಡ್ತಾ ಇಲ್ಲ ಸರ್. ಬಿಟ್ಕೊಂಡು ನಾವು 498 ಹೇಗೆ ನಾವು ಅದ್ ಮಾಡ್ತೀವಿ, ತನಿಖೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಿದಾರೆ. ಈಗ ಅದು ನನ್ ಬಗ್ಗೆ ಅಸೆಂಬ್ಲಿಲೇ ಮಾತಾಡಿದ್ದಾರೆ, ಮಾತುಕತೆ ನಡೆದಿದೆ. ಮಾಡ್ತಿರೋದು ಸರಿ ಇದೆ ಅಂತಾನೆ, ಏನ್ ಕೆಟ್ಟದಾಗೇನು ಮಾತಾಡಿಲ್ಲ. ಅಲ್ಲ, ಒಳ್ಳೇದು, ಗುಡ್ನೆಸ್ ಇದೆ ಸರ್, ಗುಡ್ನೆಸ್ ಇದೆ.
ಆಯ್ತಾ. ಒಳ್ಳೇದ್ ಮಾಡ್ತಿದ್ದೀರಾ. ಸೊ ನಾನು ಅದಕ್ಕೆ ಇವಾಗ ನಂದು ಇನ್ನು ಈಗ ತಾನೇ ಟ್ರೈಲರ್ ಅಣ್ಣ, ಈಗ ಇನ್ಮೇಲೆನೆ ಬಾಣ ಬಿಡ್ಬೇಕು. ಹೌದೌದೌದು ಬಾಣ ಬಿಡ್ಬೇಕಂದ್ರೆ ನಮ್ಮ ಹತ್ರ ಎಲ್ಲ ರೆಡಿ ಇರ್ಬೇಕಲ್ಲ, ಸರ್. ಇನ್ನು ಆಮೇಲೆ ಬಿಲ್ಲು ಪುರುಷರ ಬಾಣ ಬಗ್ಗೆ ಎಲ್ಲ. ಬೇಕು ಬೇಕು ಸರ್. ಹ್ಮ್ ಪುರುಷರ ಬಗ್ಗೆ ಹ್ಮ್ ಈಗ ಒಂದ್ ಮಾತು ನಿಮಗೆ ಒಂದ್ ಸಜೆಷನ್ ನಾನಾಗಿ ವೈಯಕ್ತಿಕವಾಗಿ ನಾನು ಕೊಡೋದಾದ್ರೆ, ಹ್ಮ್ ಯಾರೇ ಪುರುಷರು ತಮಗ್ ಫೋನ್ ಮಾಡಿದ್ರೆ ಸರ್, ಹ್ಮ್ ಅವ್ರಂತಾರೆ ಸರ್ ನನ್ನ ಹೆಂಡತಿ ಹಿಂಗಂತೂ ನಾನು ಇಷ್ಟ ದಿನ ಮದ್ವೆ ಆಗಿದ್ದೆ, ಹಿಂಗ್ ಮಾಡಿದ್ರು ಅಂತ ಅಂತಾರಲ್ಲ. ಹ್ಮ್ ಮೊದಲಿನಿಂದಲೇ ಇವ್ರು ಯಾಕೆ ಬಿಗಿ ಆಗಿರ್ಲಿಲ್ಲ ಸರ್? ಹ್ಮ್ ಹೇಳ್ತಿ ಏನ್ ಸರ್ ಮಾಡ್ತಿದ್ದಾಳೆ, ಇಲ್ಲ ತಾಯಿ ಸರ್, ಏನ್ ಅದು ಮಾಡ್ತಿದ್ದಾಳೆ. ನಾನೆಲ್ಲ ಏನ್ ಮಾಡ್ತಿದೀನಿ, ಎಲ್ಲ ತನಿಖೆ ಮಾಡ್ತಿದೀನಿ. ಆಮೇಲೆ ಹಾ ಹಾ ಆ ನಾನು ಅದನ್ನೆಲ್ಲ ಈಗ ರಿವೀಲ್ ಮಾಡಲ್ಲ. ನೆಕ್ಸ್ಟ್ ನಾನು ಹೌದೌದೌದು ಹೇಳ್ತಿದ್ದೀನಿ, ಹೌದು ಹೌದು ಇದು ನಂದು ಹೌದು. ಟ್ರೈಲರ್ ಅಷ್ಟೇ. ಗೊತ್ತಾಯ್ತು ನೆಕ್ಸ್ಟ್ ಟೈಮ್ ಏನೇನ್ ಸಾಲ್ಟ್ ಆಗುತ್ತೆ. ಮಾಡ್ಬೇಕು ಎಲ್ಲಾನು ಮಾಡ್ತೀನಿ. ಮಾಡಿ ಯಾಕೆ ಮಾಡಿ ನಡೀತಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಖಂಡಿತ ಸೊ ಖಂಡಿತ. ಆಮೇಲೆ ಪುರುಷರು ಎಲ್ಲಿ ಮರಳಾಗ್ತಾ ಇದ್ದಾರೆ, ಹಾ ಅದಕ್ಕಂತ 100 ಜನ ಪುರುಷರು ಒಳ್ಳೆಯವರು ಅಂತ ನಾನು ಹೇಳಲ್ಲ. ಇಲ್ಲ ಇಲ್ಲ ಇಲ್ಲ, ಈ ಕೆಲವು ಇರ್ತಾರೆ ಆದ್ರೆ ಸರ್. ಹೆಣ್ಮಕ್ಕಳಲ್ಲಿ 100ರಲ್ಲಿ 90 ಜನ ಕೆಟ್ಟವರು ಅಂತ ನಾನು ಹೇಳ್ತೀನಿ. ಬಿಕಾಸ್ ದಾಖಲೆ ಸರ್ ನಾನು ಗವರ್ಮೆಂಟ್ ಇಂದಾನೆ ತಗೊಂಡಿದ್ದೀನಿ. ನಾನು ನೇರವಾಗಿ ನಾನು ಮಾತಾಡ್ತೀನಿ, ನನಗೆ ಭಯ ಅನ್ನೋದಿಲ್ಲ. ಹ್ಮ್ ಮದುವೆ ಮಾಡ್ಕೊಂಡು ಹೆಂಡತಿನ ಅಡ ಇಟ್ಟು ಬದುಕಿರೋ ನನ್ನ ಮಕ್ಕಳು ಬಹಳ ಜನ ಇದ್ದಾರೆ ಎಸ್ ಈಗಿನ ಸಮಾಜದಲ್ಲಿ. ಅದೇ ನಡೀತಾ ಇದೆ, ಎಸ್ ಇದೆ ಈಗಲೂ ಇದೇ ನಡೀತಾ ಇದೆ. ಇದೆ ನಾನು ಇದೆ. ನಾನು ಅಚಾನಕ್ ಏನಾದ್ರು ಮೀಡಿಯಾದಲ್ಲಿ ಬಂತೆ ಅಂದ್ರೆ, ಹ್ಮ್ ಸರ್ ಹಂಗು ಆತಂದ್ರೆ ಇದು ಒಂದು ಇತಿಹಾಸ ಆದ್ರೂ ಪರವಾಗಿಲ್ಲ. ನನಗೆ ರಾಷ್ಟ್ರಪತಿ ಒಬ್ರು, ಹ್ಮ್ ಆಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು, ಅವ್ರು ಎಷ್ಟು 5 ಪೀಠ ಜಡ್ಜ್ಗಳು ಬೇಕು, ಹ್ಮ್ ಆಮೇಲೆ ಎಲ್ಲಾ ಮೀಡಿಯಾದವರು 24 hours ಎಲ್ಲೂ ಯಾವ್ದೇ ನ್ಯೂಸ್ ಗಳಾಗ್ಲಿ, ಯಾವ್ದೇ ಚಾನಲ್ಸ್ ಏನು ಓಪನ್ ಆಗಿಲ್ಲ. ಓನ್ಲಿ ನಾವೇನ್ ಚರ್ಚೆ ಮಾಡ್ತೀವಿ ಅದು ಮಾತ್ರ ನಡಿಬೇಕು ಸರ್. ಆ ತರ ಏನಾದ್ರು ಮಾಡಿದ್ರು ಯಾರಾದ್ರೂ ಮೀಡಿಯಾದವರು, ನಮ್ ಮೀಡಿಯಾ ಶಕ್ತಿ ಇದೆ ಬಿಡಿ. ನಮ್ ತಾವೆಲ್ಲ ಸೇರ್ಕೊಂಡ್ಬಿಟ್ರೆ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಬಹುದು. ಪೆನ್ ಇಸ್ ಮೈಂಡೆಡ್ ಆಫ್ ಗೋಲ್ಡ್ ಅಂತಿದ್ದಾರೆ ಸರ್. ನೋಡಿ, ನನ್ನ ಮಾಧ್ಯಮ ಮಿತ್ರರಲ್ಲಿ, ಸರ್. ನನ್ನ ಮಾಧ್ಯಮಗಳಲ್ಲಿ, ನನ್ನ ಮಾಧ್ಯಮ ಲೋಕದಲ್ಲಿ ನನ್ನ ಅಣ್ಣ ತಮ್ಮದಿರು ಕೆಲವರು ಪ್ರಾಣನ ಒತ್ತೆ ಇಟ್ಟು ಕೆಲಸ ಮಾಡ್ತಿರೋರು ತುಂಬಾ ಇದ್ದಾರೆ. ಮಾಡ್ತಿದ್ದಾರೆ ಸರ್, ತುಂಬಾ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬೊಬ್ರು ದುಡ್ಡುಗಾಗಿ ಎಂಜಿಲ್ ಕಾಸಿಗೆ ಆಸೆ ಪಟ್ಟು ಬಗೆಟ್ ಹಿಡಿಯೋ ಕೆಲಸನೂ ಮಾಡ್ತಿದ್ದಾರೆ. ಮಾಡ್ತಾರೆ. ಓಕೆ, ಸೊ ಎಲ್ಲಾನು ಇಲ್ಲಿ ಈ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಅಂತೀವಲ್ಲ, ಅದೇ ತಿರಿ 4ನೇ ಅಂಗನೇ ಇದು ಮಾಧ್ಯಮ. ಆದ್ರೆ ಆ 3 ಅಂಗಗಳದ್ದು ಜುಟ್ಟುನು ಈ ಮಾಧ್ಯಮ ಅಂಗ ಅನ್ನೋ ಕೈಯಲ್ಲಿರುತ್ತೆ. ಸೊ ಇವ್ರು ಸರಿ ಹಾಕ್ಬೇಕು, ಕೆಲವೊಬ್ರು ಅವ್ರದ್ದು ತಿದ್ಕೋಬೇಕು, ದುಡ್ಡು ಮಾಡಕ್ಕೆ ಬೇರೆ ಇದಿರುತ್ತೆ. ಸೊ ಏನೋ ಒಂದ್ ಮಾಡೋಣ ಸರ್. ನಿಮ್ಮಂತವ್ರೆಲ್ಲ ಸಹಕಾರ, ಸಪೋರ್ಟ್ ಇರ್ಲಿ ನನಗೆ. ನಾನು ಈಗ ತಾನೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ವಿಚಾರಗಳು ನಾನು ರಿವೀಲ್ ಮಾಡ್ತಾ ಇಲ್ಲ, ಅತಿ ಶೀಘ್ರದಲ್ಲೇ ರಿವೀಲ್ ಮಾಡ್ತೀನಿ ಸರ್. ಆಮೇಲೆ ತಮಗೆ ಯಾರಿಂದಾರದು ಪ್ರಜೋರ್ ಬರೋದಾಗ್ಲಿ, ನೀನೇ ಏನ್ ದೊಡ್ಡ ಸುಪ್ರೀಂ ಏನು, ಅದು ಕೋರ್ಟ್ ಐತೆ, ನಾವು MP ಗಳಿದೀವಿ, ನಮ್ ಡಾನ್ ಇದಾವ ಅಂತವ್ರು ಯಾರಾದ್ರೂ ಇದ್ರೆ ಈ ನನ್ನ ನಂಬರ್ ನೋಟ್ ಮಾಡ್ಕೊಂಡು ಕಲೆಕ್ಟ್ ಮಾಡಿ ಸರ್, ನಾನ್ ಮಾತಾಡ್ತೀನಿ ಸರ್. ಒಂದ್ ಹೇಳ, ನಿಮಗೆ ಯಾರಾದ್ರೂ ಪರಿಣಾಮ ಬೀರದ್ರೆ, ನಿಮ್ಮ ಮೆಂಟಾಲಿಟಿ ಮೇಲೆ, ನಿಮ್ಮ ಒಂದು ಸಾಮರ್ಥ್ಯದ ಮೇಲೆ ಏನಾದ್ರೂ ಕುಂದುಕೊರತೆ ಬರೋಂಗಿದ್ರೆ, ಸರ್ ಧನ್ಯವಾದಗಳು ಸರ್. ನಾವೆಲ್ಲ ತುಂಬಾ ಅನುಭವಿಸ್ಕೊಂಡ್ ಬಂದಿದೀವಿ ಸರ್, ಯಾರಿಗೂ ಕೆಟ್ಟ ಮಾಡಿಲ್ಲ ಸರ್. ನಾನು ಆರ್ಮಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಯ್ತಾ, ಈಗ ನಾನು ಹೇಳ್ತೀನಿ ಕೇಳಿ. ನನಗೆ ಸುಮಾರು ಜನ MLAಗಳು ಫೋನ್ ಮಾಡುತ್ತಿದ್ದಾರೆ, MP ಗಳು ಫೋನ್ ಮಾಡ್ತಿದ್ದಾರೆ, ಅಂಡ್ ಮೋಸ್ಟ್ IAS IPS ಆಫೀಸರ್ ಫೋನ್ ಮಾಡ್ತಿದ್ದಾರೆ. ಮಾಡಿ ಕೇಳಿ ಮಾಡಿ ಯಾರೂನು ನನಗೆ ಏನಪ್ಪಾ ಹಿಂಗ್ ಮಾಡ್ತಿದ್ಯಾ ಅಂತ ಒಬ್ರು ಕೇಳಲಿಲ್ಲ. ಸೂರ್ಯ, ಒಳ್ಳೆ ಕೆಲಸ ಮಾಡ್ತಿದ್ಯಾ, ಆಯ್ತಾ, ಇದನ್ನ ನಾನು ಡ್ಯೂಟಿಲಿ ಇದ್ದೀನಿ. ಓಕೆ, ಸೊ ಟೆಲಿಕಾಸ್ಟ್ ಮಾಡ್ಬೇಡ. ಅದ್ರಲ್ಲಿ ಒಬ್ರು IPS ಆಫೀಸರು, ಇನ್ನೊಂದ್ 3 ತಿಂಗಳಿಗೆ ರಿಟೈರ್ಮೆಂಟ್ ಇದೆ ಸೂರ್ಯ, ಬಂದ್ ಕುತ್ಕೊಳ್ತೀನಿ, ನಾನು ನಿನ್ ಜೊತೆ ಸೇರ್ತೀನಿ. ಆಮೇಲೆ ನಮ್ ಟೀಮ್ ಅಲ್ಲಿ ಯಾರ್ಯಾರನ್ನ ಹಾಕೊಂಡಿದೀನಿ ಅಂತ ನಾನು ಅವ್ರನ್ನೆಲ್ಲ ಇನ್ನೂ ರಿವೀಲ್ ಮಾಡಿಲ್ಲ. ನಮ್ ಟೀಮ್ ಅಲ್ಲಿ ಇರೋರೆಲ್ಲ IAS IPS ಆಫೀಸರ್ಸು, ರಿಟೈರ್ಡ್ ಜಡ್ಜು, ಓಕೆ, ಹೈಕೋರ್ಟ್ ಲಾಯರ್ಸ್. ಸರ್, ನನ್ನ ರಿಕ್ವೆಸ್ಟ್, ನಂದೊಂದು ಹೆಸರು ಬ್ಲಾಕ್ ಮಾಡ್ಕೊಳ್ಳಿ ನಿಮ್ ಸರ್ವಿಸ್ ನಲ್ಲಿ. ನನ್ ಇನ್ನೊಂದು 10 years ಇದೆ ಸರ್, ನಾನು ರಿಟೈರ್ ಆದ್ಮೇಲೆ ಡೆಫಿನೆಟ್ಲಿ ನಾನು ಬಂದು, ನನ್ ಕೆಲವು ಬಹಳ ಮಾಹಿತಿಗಳಿದೆ ಸರ್, 100% ಸರ್. ಅದ್ರಲ್ಲಿ ಏನೇ ತಪ್ಪಾಯ್ತಂದ್ರೆ ಅವತ್ತೇ ನನಗೆ ನೇಣ ಹಾಕ್ಬಿಟ್ರಂತೆ, ನಾನು ಏನಾದ್ರು ಸುಳ್ಳು ಹೇಳಿದ್ದೆ ಆದ್ರೆ. ಇಲ್ಲ, ಬನ್ನಿ